ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ನಾವು ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡೋದು, ಯಾಕಂದ್ರೆ ರೀಸೆಂಟ್ ಆಗಿ NSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ನೋಡಿದ್ರೆ ನಿಮ್ಗೆ ಇನ್ನು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನೇ ನಡೀತಿದೆ. ಇನ್ನು ಆಪ್ಷನ್ ಎಂಟ್ರಿ ಕೂಡ ಕಂಪ್ಲೀಟ್ ಆಗಿ ಮುಗಿದಿಲ್ಲ. ಓಕೆನಾ, ನಿಮಗೆ 3ನೇ ತಾರೀಕು ಆಪ್ಷನ್ ಎಂಟ್ರಿ ಆದ್ರೆ ಮುಗಿಯುವಂತದ್ದು. ಇಲ್ಲಿ ನೋಡೋದಾದ್ರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಓಪನ್ ಮಾಡಿಬಿಟ್ಟಿದ್ದಾರೆ. 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆದ್ರೆ ಓಪನ್ ಆಗಿದೆ NSP ಸ್ಕಾಲರ್ಶಿಪ್. ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ ಯಾವ ರೀತಿ ಅಪ್ಲೈ ಮಾಡೋದು, ನಾವೇನ್ ಮಾಡ್ಬೇಕೀಗ ಅಂತ ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ. ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಆದ್ರೆ ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ ನೋಡಿ. ಮತ್ತೆ ಇನ್ನೊಂದು ವಿಷಯ, ನಮ್ಮ ಒಂದು ಚಾನಲ್ ನೇಮು ಮೊದಲು ಮಹಿ ಅಪ್ಡೇಟ್ಸ್ ಪ್ಲಸ್ ಇತ್ತು, ಈಗ ಮಹಿ ಮಾಸ್ಟರ್ಸ್ ಗೆ ಚೇಂಜ್ ಮಾಡಿದೀವಿ. ಈಗ ಯೂಟ್ಯೂಬ್ ಅಲ್ಲಿ ನೀವೇನಾದ್ರು ಸರ್ಚ್ ಮಾಡ್ಬೇಕಾದ್ರೆ ಮಹಿ ಮಾಸ್ಟರ್ಸ್ ಅಂತ ಸರ್ಚ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದ್ರೆ ಬರುತ್ತೆ ನೋಡಿ. ಸ್ನೇಹಿತರೆ, ಈಗ ಸ್ಕಾಲರ್ಶಿಪ್ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನುವಂಥದ್ದು ತುಂಬಾನೇ ಮುಖ್ಯ. ಯಾಕಂದ್ರೆ ಈಗ ನಿಮ್ PUC ಅಲ್ಲೆಲ್ಲ ಅಮೌಂಟ್ ಬರ್ತಿತ್ತಲ್ಲ, ಆ ರೀತಿಯಾಗಿ ಅಮೌಂಟ್ ಬರಲ್ಲ. ನಿಮ್ಗೆ ತುಂಬಾನೇ ಅಮೌಂಟ್ ಆದ್ರೆ ಬರುತ್ತೆ, ಡಿಗ್ರಿಯಲ್ಲಿ ಹೆಚ್ಚಿಗೆ ಅಮೌಂಟ್ ಬರುತ್ತೆ. ತುಂಬಾ ಸ್ಕಾಲರ್ಶಿಪ್ಸ್ ಕೂಡ ಇದಾವೆ ವಿದ್ಯಾರ್ಥಿಗಳಿಗೆ. ಈಗ ಅಪ್ಲಿಕೇಶನ್ ಓಪನ್ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಚಾನಲ್ ಅಲ್ಲೂ ವಿಡಿಯೋಸ್ ಮಾಡ್ತಿರ್ತೀವಿ ಸ್ಕಾಲರ್ಶಿಪ್ ರಿಲೇಟೆಡ್. ವಿದ್ಯಾರ್ಥಿಗಳು ಡೌಟ್ ಕೇಳ್ತಿರ್ತಾರೆ ಯಾವಾಗ ಅಪ್ಲೈ ಮಾಡೋದು ಏನು ಅಂತ. ಸ್ನೇಹಿತರೆ, ಇದು ಸೆಂಟ್ರಲ್ ಸ್ಕಾಲರ್ಶಿಪ್ ಓಪನ್ ಆಗಿರುವಂತದ್ದು, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಇದು NSP ಓಪನ್ ಆಗಿದೆ, ಸ್ಟೇಟ್ ಓಪನ್ ಆಗಿಲ್ಲ, ಸೆಂಟ್ರಲ್ ಓಪನ್ ಆಗಿರುವಂತದ್ದು. ಇದು ಆಲ್ ಓವರ್ ಇಂಡಿಯಾ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಗಾದ್ರೆ ಅಪ್ಲೈ ಮಾಡಬಹುದಾಗಿರುತ್ತೆ. ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿದ್ದಾರೆ. ಯಾಕಂದ್ರೆ ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ, ಬೇರೆ ಡಿಗ್ರಿ ವಿದ್ಯಾರ್ಥಿಗಳಿಗೆಲ್ಲ. ಈಗ ಅವ್ರಿಗೂ ಗೊತ್ತಿದೆ ನೀಟ್ದು ಲೇಟ್ ಆಗ್ತಿದೆ ಆಪ್ಷನ್ ಎಂಟ್ರಿ, ಈಗ CET ಅವ್ರದ್ದು ಲೇಟ್ ಆಗ್ತಿದೆ ಆಪ್ಷನ್ ಎಂಟ್ರಿ. ಅದರಿಂದ ಈಗ ಅಪ್ಲಿಕೇಶನ್ ಆದಷ್ಟು ಬೇಗ ಓಪನ್ ಮಾಡಿದ್ದಾರೆ. ಆದ್ರೆ ಲಾಸ್ಟ್ ಡೇಟ್ ಅನ್ನುವಂಥದ್ದು ನಿಮ್ಗೆ ಇನ್ನೂ ಕೊಟ್ಟಿಲ್ಲ ಅವರು. ಓಕೆನಾ, ಲಾಸ್ಟ್ ಡೇಟ್ ಅನ್ನುವಂಥದ್ದು ಕೊಟ್ಟರು ಕೂಡ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ನೀವು ಸ್ಕಾಲರ್ಶಿಪ್ಗೆ ಈಗ ಅಪ್ಲೈ ಮಾಡಕ್ ಆಗಲ್ಲ, ನೀವು ಕಾಲೇಜ್ಗೆ ಜಾಯಿನ್ ಆಗ್ಬೇಕಾಗುತ್ತೆ. ನೀವು ಕಾಲೇಜಿಗೆ ಜಾಯಿನ್ ಆದ್ಮೇಲೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಕ್ಕಾಗುತ್ತೆ. ಯಾಕಂದ್ರೆ ನೀವು ಯಾವ ಕಾಲೇಜಿಗೆ ಜಾಯಿನ್ ಆಗಿರ್ತೀರೋ ಆ ಕಾಲೇಜ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನೀವು ಆ ಕಾಲೇಜ್ ಡೀಟೇಲ್ಸ್ ಕೊಡಬೇಕು, ನಿಮ್ಮ ಕಾಲೇಜ್ ಕಡೆಯಿಂದ ಅಪ್ರೂವ್ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕಾಗುತ್ತೆ. ಈಗ ಸದ್ಯಕ್ಕೆ ನೀವು ಸ್ಕಾಲರ್ಶಿಪ್ ಗಾದ್ರೆ ಅಪ್ಲೈ ಮಾಡಕ್ ಆಗಲ್ಲ. ಈಗ ಸ್ಟೇಟ್ ಸ್ಕಾಲರ್ಶಿಪ್ ಇನ್ನೇನು ಅತಿ ಶೀಘ್ರದಲ್ಲೇ ಬಿಡ್ತಾರೆ. ಆ ಒಂದು ಸ್ಕಾಲರ್ಶಿಪ್ ಕೂಡ ನೀವು ಅಪ್ಲೈ ಮಾಡಕ್ ಆಗಲ್ಲ. ಹಂಗಂತ ಅಪ್ಲೈ ಮಾಡಕ್ ಆಗಲ್ಲ ಅಂತ ನೀವು ಆತಂಕ ಪಡುವಂತಹ ಅವಶ್ಯಕತೆ ಆದ್ರೆ ಇಲ್ಲ. ನಿಮ್ಮೆಲ್ಲರಿಗೂ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾನೆ ಹೋಗ್ತಿರ್ತಾರೆ. ವಿದ್ಯಾರ್ಥಿಗಳದೆಲ್ಲ 3 ರೌಂಡ್ ಆಪ್ಷನ್ ಎಂಟ್ರಿ ಮುಗಿದು ನೀವು ಕಾಲೇಜಸ್ಗೆಲ್ಲ ಜಾಯಿನ್ ಆದ್ಮೇಲೆ ಒಂದು ಲಾಸ್ಟ್ ಡೇಟ್ ಅನ್ನ ಕ್ಲೋಸ್ ಮಾಡ್ತಾರೆ. ನೀವು ಕಾಲೇಜಸ್ಗೆಲ್ಲ ಜಾಯಿನ್ ಆಗಿ ನೀವೆಲ್ಲ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಂಡ ಮೇಲೆ ಇಲ್ಲಿ ಲಾಸ್ಟ್ ಡೇಟ್ ಅನ್ನುವಂಥದ್ದು ಕ್ಲೋಸ್ ಮಾಡ್ತಾರೆ. ಈಗ ಯಾರು ತಲೆ ಕೆಡ್ಸ್ಕೊಬೇಡಿ, ಸ್ಕಾಲರ್ಶಿಪ್ ಮೊದಲು ಆಪ್ಷನ್ ಎಂಟ್ರಿ ಎಲ್ಲ ಚೆನ್ನಾಗಿ ಮಾಡಿ. ಈಗಾಗಲೇ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿದಿರ ಅನ್ಕೊಂಡಿದೀನಿ. ನಿಮಗೆ ಸ್ಕಾಲರ್ಶಿಪ್ಸ್ ಎಷ್ಟೆಷ್ಟು ಬರುತ್ತೆ, ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಏನು ಸಿಗುವಂತಹ ಬೆನಿಫಿಟ್ಸ್ ಏನು ವಿದ್ಯಾರ್ಥಿಗಳಿಗೆ, ಎಲ್ಲ ವಿಡಿಯೋಸ್ ಮುಂದಿನ ವಿಡಿಯೋಸ್ ಅಲ್ಲಿ ಬರ್ತದೆ. ಮುಂದಿನ ವಿಡಿಯೋಸ್ ಎಲ್ಲ ತಿಳಿಸ್ಕೊಡ್ತಿರ್ತೀನಿ ನಿಮ್ಗೆ. ಅದ್ರ ಬಗ್ಗೆ ಆದ್ರೆ ವಿಡಿಯೋಸ್ ಬರ್ತಿರುತ್ತೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ